ಒಂದು ಬೆಳವಣಿಗೆ ನೋಡಿದರೆ ಈ ಬರಗಾಲದ ಬಗ್ಗೆ ಸರ್ಕಾರ ಅಷ್ಟೊಂದು ಗಂಭೀರತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮೊನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗುಲ್ಬರ್ಗ ಬಂದರು, ಬೆಳಗಾವಿ ಹೋದರು, ಪ್ರವಾಸ ಮಾಡಿದ್ದಾಗ ನಾವು ಸ್ವಾಗತ ಮಾಡಿದ್ವಿ. ಆದರೆ ಸ್ವಲ್ಪ ಹಳ್ಳಿ ಪ್ರದೇಶಕ್ಕೆ ಭೇಟಿ ಕೊಟ್ಟರೆ ಅನುಕೂಲ ಆಗ್ತದೆ. ಇಲ್ಲೇ ಸಮೀಪದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರತಾಪವರೆಗೆ ಹೋಗಿ ನಮಗೆ ತಮಗೆ ಗೊತ್ತಿದೆ. ತಕ್ಷಣವೇ ಅಲ್ಲೇ ಸ್ಥಳದಲ್ಲೇ 2,000 ಕೋಟಿ ರೂಪಾಯಿಯನ್ನು ಕಂಪನಿಗೆ ಘೋಷಣೆ 2,000 ಕೋಟಿ. ಆ ವರ್ಷ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಳೆ ವಿಜ್ಞಾನ ಮತ್ತು ಬೆಳೆ ಪರಿಹಾರ ಮತ್ತು ಅತಿವೃಷ್ಟಿಯಾಗಿ ಬೆಳೆಗಳು ನಷ್ಟ ಆಗಿದೆ. ಇವತ್ತು ಸರ್ಕಾರಕ್ಕೆ ಗೊತ್ತಾಗಿರುತ್ತೆ, ಸರ್ಕಾರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಗಂಭೀರತೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಅದಕ್ಕೆ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿರ್ಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತೇವೆ. ಇವತ್ತು ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಕೂಗು ಅವತ್ತು ಕೇಳಿ ಬಂದಿದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಬಂದಂಥ ಸಂದರ್ಭ ಸಾಲ ಮನ್ನಾದ ಬಗ್ಗೆ ನಾನು ವಿರೋಧಿಲ್ಲ. ಸಾಲ ಮನ್ನಾ ಮಾಡಬೇಕು ಅಂತ ತಿಳ್ಕೊಂಡು ಅನೇಕ ಬಾರಿ ನಾವು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೀವಿ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೀವಿ. ಆದರೆ ಸಾಲ ಮನ್ನಾ ಮಾಡೋದಾದರೆ ವೈಜ್ಞಾನಿಕವಾಗಿ ಸಾಲ ಮನ್ನಾ ಮಾಡಬೇಕು. ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಈ ಕುಮಾರಣ್ಣವರು 2ನೇ ಸಲ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಬೇಕು. ರಾಷ್ಟ್ರೀಕೃತ ಬ್ಯಾಂಕದ್ದು ಮಾಡಿದ್ರು, ಕೋಆಪರೇಟಿವ್ ಸೊಸೈಟೀಸ್ ಮಾಡಿದ್ರು. 25,000 ಕೋಟಿ. ಆ ಸಾಲ ಮನ್ನಾದ ದುಡ್ಡು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಇದು ಬಂದಿಲ್ಲ. ಅನೇಕ ಗುಲ್ಬರ್ಗಕ್ಕೂ ಬಂದಿಲ್ಲ, ಬಿಜಾಪುರ ಬಂದಿಲ್ಲ, ಇನ್ನೂ ಬಂದಿಲ್ಲ. ಸುಮಾರು 10-15 ವರ್ಷ ಆಯಿತು. ಈಗ ಸಾಲ ಮನ್ನಾ ಡಿಕ್ಲೇರ್ ಮಾಡಿದ್ರು ಅಂತಂದರೆ ವೈಜ್ಞಾನಿಕವಾಗಿ ಮಾಡಲಿ ನಾವು ಸ್ವಾಗತ ಮಾಡ್ತೇವೆ. ವೈಜ್ಞಾನಿಕ ಅಂದರೆ ಏನು ಅಂತಂದರೆ ನೀವು ಎಷ್ಟು ಸಾಲ ಮನ್ನಾ ಮಾಡ್ತೀರೋ ಆ ದುಡ್ಡನ್ನು ತಕ್ಷಣ ಬ್ಯಾಂಕಿಗೆ ಕೊಡಬೇಕು. ತಕ್ಷಣ ವರ್ಷ 2 ವರ್ಷ ಕೊಡದೆ ಹೋದರೆ ರೈತರ ಕೈಗೆ ದುಡ್ಡು ಬರೋದಿಲ್ಲ, ಬ್ಯಾಂಕುಗಳು ದಿವಾಳಿ ಆಗ್ತವೆ, ಸೊಸೈಟಿಗಳು ದಿವಾಳಿ ಆಗ್ತವೆ. ಮೊದಲೇ ನಮ್ಮ ಗುಲ್ಬರ್ಗ DC ಬ್ಯಾಂಕ್ ವೀಕ್ ಬ್ಯಾಂಕ್ ಅದು, ಸಾಲ ಕೊಡೋದಿಲ್ಲ, ಅಲ್ಲಿ ಯಾವುದೇ ಚಟುವಟಿಕೆ. ಅದೇ ರೀತಿ ಬೀದರ್ ಇದೆ, ಏನು ಆರ್ಥಿಕವಾಗಿ ಅಷ್ಟು ಸರಿ ಇಲ್ಲ, ಸಾಲ ಕೊಡ್ತಾ ಇಲ್ಲ. ಸುಮಾರು 2-3 ವರ್ಷ, ಭಾಳ ವರ್ಷ